ಈ ಹೈ ವೋಲ್ಟೇಜ್ ಪ್ರಕರಣದಲ್ಲಿ ರಾತ್ರೋರಾತ್ರಿ ಹೈ ಡ್ರಾಮಾ ಸೃಷ್ಟಿಯಾಗಿದೆ. ನಿನ್ನೆ ರಾತ್ರಿ ಮೊಹಂತಿ ಅವರಿಗೆ ಒಂದು ಮೇಲ್ ಬಂದಿದೆ. ಅದು ಈ ಅನಾಮಿಕಾ ದೂರುದಾರನ ಪರ ಆಗಿರುವಂತಹ ವಕೀಲ ಅನನ್ಯ ಎಂಬಾತರಿಂದ ಅವರು ನೇರವಾಗಿ ಇಮೇಲ್ ಮೂಲಕವಾಗಿ ದೂರನ್ನ ಕೊಟ್ಟಿರುವಂತದ್ದು. ಮಂಜುನಾಥ್ ಗೌಡ ಬೆಂಗಳೂರಿನ ಬೆಳ್ತಂಗಡಿಯ SIT ಕಚೇರಿಗೆ ಹೋದ ನಂತರವಾಗಿ ಅನಾಮಿಕನನ್ನ ತೀವ್ರವಾಗಿ ವಿಚಾರಣೆ ಮಾಡಿದ್ದಾರೆ. ಜೈಲಿನ ಶೆಲ್ ಒಳಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಪ್ರಶ್ನೆಗಳನ್ನ ಮಾಡಿದ್ದಾರೆ ಮತ್ತು ಈ ಕೇಸನ್ನ ಹಿಂದೆ ತೆಗೆದುಕೊಳ್ಬೇಕು ಎಂಬ ಒತ್ತಡವನ್ನು ಹಾಕಿದ್ದಾರೆ ಮತ್ತು ಮೊಬೈಲ್ ಮೂಲಕವಾಗಿ ಆತನನ್ನ ಹೇಳಿಕೆ ಪಡಿಸಿಕೊಂಡಿದ್ದಾರೆ ಎಂಬುದಾಗಿ ಈಗ ದೂರನ್ನ ಕೊಟ್ಟಿರುವಂತದ್ದು, ಆರೋಪವನ್ನ ಮಾಡಿರುವಂತದ್ದು. ಈ ಗಂಭೀರ ಆರೋಪವನ್ನ ಮಾಡಿರುವಂತದ್ದು ಅನನ್ಯ ಗೌಡ ಎಂಬ ವಕೀಲ. ಆತ ಈ ಅನಾಮಿಕನ ಪರವಾದಂತಹ ವಕೀಲರಾಗಿರುವಂತದ್ದು. ಹಾಗಾಗಿ ಇಮೇಲ್ ಮೂಲಕವಾಗಿ ಪ್ರಣವ್ ಮೊಹಂತಿ ಅವರಿಗೆ ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ತಕ್ಷಣವಾಗಿ SIT ತಂಡದಿಂದ ಇನ್ಸ್ಪೆಕ್ಟರ್ ಅನ್ನ ತೆಗಿಬೇಕು ಎಂಬುದಾಗಿ ಈಗ ಹೇಳಿರುವಂತದ್ದು. ಈ ನಿಟ್ಟಿನಲ್ಲಿ ಸದ್ಯಕ್ಕೆ ಬಹಳ ಸಂಚಲನ ಕೂಡ ಸೃಷ್ಟಿಯಾಗ್ತಾ ಇದೆ. ಮಂಜುನಾಥ್ ಗೌಡ ಅವರು SI ಆಗಿದ್ದಾರೆ. ಸದ್ಯ ಸಿರಸಿ ಪೊಲೀಸ್ ಠಾಣೆಯಲ್ಲಿ SI ಆಗಿರುವಂತದ್ದು. ಈಗ SIT ಯಲ್ಲಿ SI ಆಗಿ ಎಲ್ಲ ಪ್ರಕರಣಗಳನ್ನ ಗಮನಿಸ್ತಾ ಇರುವಂತದ್ದು. ಅವರೇ ನೇರವಾಗಿ ಥ್ರೆಟ್ ಮಾಡಿದ್ದಾರೆ ಎಂಬ ಆರೋಪವನ್ನ ಈಗ ಅನನ್ಯ ಎಂಬುವರು ಮಾಡಿರುವಂತದ್ದು. ಈ ನಿಟ್ಟಿನಲ್ಲಿ ಪ್ರಕರಣ ಮತ್ತಷ್ಟು ಮುಂದಿನ ಹಂತಕ್ಕೆ ಹೋಗುವ ಮುನ್ನ ಈ ರೀತಿಯ ಗೊಂದಲಗಳು ಸೃಷ್ಟಿಯಾಗಿದೆ. ಆದರೆ ಪ್ರಣವ್ ಮೊಹಂತಿ ಅವರು ಒಂದು ಕ್ಲಿಯರ್ ಆಗಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಈ ಆರೋಪಗಳ ಬಗ್ಗೆ ನಾವು ಸುಮ್ಮನೆ ತಳ್ಳಿ ಹಾಕೋದಿಲ್ಲ, ಗಂಭೀರವಾಗಿ ಪರಿಗಣಿಸ್ತೀವಿ. ಆದರೆ ಇದೀಗ ಸ್ಪಾಟ್ ನಂಬರ್ 8 ತನಕ ಪ್ರಕ್ರಿಯೆ ಮುಗಿದಿದೆ. ಇವತ್ತು ಸ್ಪಾಟ್ ನಂಬರ್ 9 ಆ ಪ್ರಕ್ರಿಯೆ ಮುಂದುವರಿಬೇಕು. ಹಾಗಾಗಿ ದೂರುದಾರ ಏನಿದ್ದಾನೆ ಆತ ಬರಲೇಬೇಕು ಎಂಬುದರ ಬಗ್ಗೆ ಮೊಹಂತಿ ಅವರು ಹೇಳಿರುವಂತದ್ದು. ಈ ನಿಟ್ಟಿನಲ್ಲಿ ವಕೀಲರ ತಂಡ ಈಗ ಬೆಳ್ತಂಗಡಿಯ SIT ಕಚೇರಿಗೆ ಆ ದೂರುದಾರನನ್ನ ಕರ್ಕೊಂಡು ಬಂದಿದ್ದಾರೆ. ಸದ್ಯ ಸ್ಪಾಟ್ ನಂಬರ್ 9ರಲ್ಲಿ ಇದಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳು ಆಗ್ತಾ ಇದೆ. ನನ್ನ ಎಡಭಾಗದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಸ್ಪಾಟ್ ನಂಬರ್ 9 ಈಗ ಹಸಿರು ಬಣ್ಣದ ಪರದೆಯನ್ನ ಕಟ್ಟಲಾಗ್ತಿದೆ. ಯಾರೂ ಕೂಡ ಸಾರ್ವಜನಿಕರು ಇದನ್ನು ನೋಡಬಾರ್ದು ಮತ್ತು ಮಾಧ್ಯಮಗಳಿಗೆ ಇದು ಕಾಣಬಾರ್ದು ಎಂಬ ದೃಷ್ಟಿಯಿಂದ ಈಗ ಹಸಿರು ಬಣ್ಣದ ಪರದೆಯನ್ನು ಕೂಡ ಹಾಕಲಾಗ್ತಾ ಇದೆ. ಈ ಸ್ಪಾಟ್ ನಂಬರ್ 9, 10, 11, 12 ಇದೆಲ್ಲವೂ ಕೂಡ ಸುಮಾರು 100 ಮೀಟರ್ ಒಳಭಾಗದಲ್ಲಿ ಇರುವಂತದ್ದು. ಒಂದೊಂದು ಸ್ಪಾಟ್ಗೆ ಮತ್ತು ಇನ್ನೊಂದು ಸ್ಪಾಟ್ಗೆ ಸುಮಾರು ಕೇವಲ 10 ಮೀಟರ್ ವ್ಯಾಪ್ತಿ ಮಾತ್ರ ಇರುವಂತದ್ದು. ಈ ನಿಟ್ಟಿನಲ್ಲಿ ಸ್ಪಾಟ್ ನಂಬರ್ 9ರಿಂದ ಸ್ಪಾಟ್ ನಂಬರ್ 12 ತನಕ ಸಂಪೂರ್ಣವಾಗಿ ಹಸಿರು ಬಣ್ಣದ ಈ ಪರದೆಯನ್ನ ಹಾಕಿ ಮುಚ್ಚಲಾಗುತ್ತೆ. ಸಾರ್ವಜನಿಕರು ಸಾಕಷ್ಟು ಸಂಖ್ಯೆಯಲ್ಲಿ ಈ ರಸ್ತೆಯಲ್ಲಿ ಓಡಾಡ್ತಿರ್ತಾರೆ. ಅವರಿಗೂ ಕೂಡ ಈ ದೃಶ್ಯಗಳು ಕಾಣಬಾರದು, ಒಳಭಾಗದಲ್ಲಿ ಉತ್ಖನನ ಮಾಡುವಂತಹ ಪ್ರಕ್ರಿಯೆಗಳು ಯಾರಿಗೂ ಕೂಡ ಕಾಣಬಾರದು ಎಂಬ ದೃಷ್ಟಿಯಿಂದ ಈಗ ಅಲ್ಲಿ ಪರದೆಯನ್ನು ಹಾಕ್ತಾ ಇರೋದನ್ನ ನೀವು ನೇರ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಮತ್ತು ಮಾಧ್ಯಮಗಳಿಗೂ ಸುಮಾರು 100 ಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧವನ್ನ ಮಾಡಲಾಗಿರುವಂತದ್ದು. ಇದೆಲ್ಲದರ ಹೊರತಾಗಿಯೂ ಕೂಡ ವಕೀಲರು ಮತ್ತು ಪೊಲೀಸರ ನಡುವೆ ಈ ರೀತಿಯ ಮತ್ತೆ ಶೀತಲ ಸಮರ ಆರಂಭಗೊಂಡಿರುವಂತದ್ದು. ಯಾಕೆಂದ್ರೆ SITಗೆ ಕೊಡುವ ಮುನ್ನವೇ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಅರುಣ್ ಕುಮಾರ್ ಮೇಲೆ ಕೂಡ ವಕೀಲರ ತಂಡ ಗಂಭೀರವಾದ ಆರೋಪವನ್ನು ಮಾಡಿತ್ತು. ಜುಲೈ 11ನೇ ತಾರೀಕು ಈ ಪ್ರಕರಣ ಆರಂಭಗೊಂಡ್ರು ಕೂಡ 11ನೇ ತಾರೀಕು ಬೆಳ್ತಂಗಡಿ ಕೋರ್ಟಿಗೆ ಬಂದು ಅನಾಮಿಕ ವ್ಯಕ್ತಿ ದೂರನ್ನ ಕೊಟ್ಟರು ಕೂಡ ಪೊಲೀಸರು ಕ್ಷಿಪ್ರಗತಿಯಲ್ಲಿ ಇದನ್ನ ತನಿಖೆ ಮಾಡ್ತಾ ಇಲ್ಲ, ಬಹಳಷ್ಟು ಮಂದಗತಿಯಲ್ಲಿ ಇದರ ಎಲ್ಲ ಪ್ರೊಸೀಜರ್ಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಸಾಕ್ಷ್ಯ ನಾಶ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ, ಪ್ರಮುಖ ಆರೋಪಿ ತಪ್ಪಿಸಿಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ ಎಂಬ ಗಂಭೀರ ಆರೋಪವನ್ನು ಮಾಡಿದ್ರು. ಇದೇ ಆರೋಪವನ್ನು ಇಟ್ಕೊಂಡು ಸರ್ಕಾರದ ಮುಂದೆ ಹೋದ್ರು. ಕೊನೆಗೆ CM ಸಿದ್ದರಾಮಯ್ಯ ಒತ್ತಡಕ್ಕೆ ಮಣಿದು SIT ಅನ್ನು ಫಾರ್ಮ್ ಮಾಡಿದ್ರು. ಈಗ SIT ಫಾರ್ಮ್ ಆಗಿ ಸುಮಾರು 9-10 ದಿನಗಳಿಂದ ಸಂಪೂರ್ಣವಾಗಿ ಈ ತನಿಖೆಯ ಪ್ರಗತಿ ಕಾಣ್ತಾ ಇದೆ. 8 ಸ್ಪಾಟ್ ತನಕ ನಿನ್ನೆ ಸಂಜೆ ಮುಗಿಸಲಾಗಿದೆ. ಸದ್ಯ 9ನೇ ಸ್ಪಾಟ್ಗೆ ಎಲ್ಲರೂ ಕೂಡ ಅಣಿಯಾಗ್ತಾ ಇದ್ದಾರೆ. ಇದರ ನಡುವಲ್ಲೇ ಈಗ SI ಮಂಜುನಾಥ್ ಗೌಡ ಮೇಲೆ ಈಗ ಗಂಭೀರ ಆರೋಪವನ್ನು ಮಾಡಿರುವಂತದ್ದು. ಈ ಆರೋಪ ಮುಂದೆ ಯಾವ ರೀತಿಯಾಗಿ ತಿರುವನ್ನು ಪಡೆದುಕೊಳ್ಳುತ್ತೆ ಎಂಬುದು ಬಹಳಷ್ಟು ಕುತೂಹಲಕಾರಿ ಸಂಗತಿ. ಯಾಕೆಂದ್ರೆ ಸ್ಪಾಟ್ ನಂಬರ್ 8 ತನಕ ಯಾವುದೇ ಅಂಶಗಳು ಕೂಡ ಸಿಕ್ಕಿಲ್ಲ. ಕೇವಲ ಸ್ಪಾಟ್ ನಂಬರ್ 6ರಲ್ಲಿ ಮಾನವನ 25 ಅವಶೇಷಗಳು ಮಾತ್ರ, ಅಂದ್ರೆ ದೇಹದ 25 ಮೂಳೆಗಳ ಅವಶೇಷಗಳು ಮಾತ್ರ ಸಿಕ್ಕಿರುವಂತದ್ದು. ಈ ನಡುವೆ ಇಂತಹದೊಂದು ಗಂಭೀರ ಆರೋಪ ಕೇಳಿ ಬಂದಿರುವಂತದ್ದು. ಈ ಆರೋಪವನ್ನು ಯಾವ ರೀತಿಯಾಗಿ SIT ತಂಡ ಟ್ಯಾಕಲ್ ಮಾಡುತ್ತೆ ಎಂಬುದೇ ಬಹಳಷ್ಟು ಕುತೂಹಲಕಾರಿ ಸಂಗತಿ. ಇದರ ಜೊತೆಗೆ ತನಿಖೆ ಯಾವುದೇ ಕಾರಣಕ್ಕೂ ನಿಲ್ಬಾರ್ದು, ತನಿಖೆ ಮುಂದುವರಿಬೇಕು ಮತ್ತು ಇಲ್ಲಿ ತನಕ ಬಹಳ ಪಾರದರ್ಶಕವಾಗಿ ತನಿಖೆ ಆಗ್ತಾ ಇದೆ. ಬಹಳ ಸತ್ಯಾಸತ್ಯತೆಯನ್ನ ಜನರಿಗೆ ಮುಂದೆಡೆ ಇಡುವಂತ ಕೆಲಸಗಳು ಆಗ್ತಾ ಇದೆ SIT ತಂಡದಿಂದ. ಇದೇ ತನಿಖೆ ಮುಂದುವರಿಬೇಕು ಅನ್ನೋದು ಕೂಡ SIT ತಂಡದ ಮುಖ್ಯಸ್ಥರ ಒಂದು ರೀತಿಯಾಗಿ ಮನವಿ. ಈ ನಿಟ್ಟಿನಲ್ಲಿ ಈಗ ಸ್ಪಾಟ್ ನಂಬರ್ 9 ಇವತ್ತು ಮಹಜರು ಆಗುವುದು ಬಹಳಷ್ಟು ಬಹುತೇಕ ಸಾಧ್ಯ ಅಂತ ಈಗ ಕಾಣಿಸ್ತಾ ಇದೆ. ಯಾಕಂದ್ರೆ ಈ ಭಾಗದಲ್ಲಿ ಎಲ್ಲವೂ ಕೂಡ ಇದಕ್ಕೆ ಸಿದ್ಧ ಆಗ್ತಾ ಇದೆ. ಬೆಳ್ತಂಗಡಿಯ SIT ಕಚೇರಿಗೆ ದೂರುದಾರ ಕೂಡ ಆಗಮಿಸಿದ್ದಾನೆ, SITಯ ಪ್ರಮುಖ ಅಧಿಕಾರಿಗಳು ಆಗಮಿಸಿದ್ದಾರೆ ಮತ್ತು AC ಸ್ಟೆಲ್ಲಾ ವರ್ಗೀಸ್ ಕೂಡ ಆಗಮಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಧರ್ಮಸ್ಥಳದ ನೇತ್ರಾವತಿಯ ರಸ್ತೆಯ ಪಕ್ಕದಲ್ಲಿರುವಂತಹ ಸ್ಪಾಟ್ ನಂಬರ್ 9ಗೆ ಅಧಿಕಾರಿಗಳ ತಂಡ ಬರುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಆ ಮೇಲ್ನೋಟಕ್ಕೆ ಇದೊಂದು ಇಮೇಲ್ ಮೂಲಕವಾಗಿ
ಈ ರೀತಿಯ ಗಂಭೀರ ಆರೋಪವನ್ನ ವಕೀಲರ ತಂಡ ಮಾಡಿರುವಂತದ್ದು. ನೇರವಾಗಿ ಮೊಹಂತಿ ಅವರಿಗೆ ಇಮೇಲ್ ಮಾಡಿ ದೂರನ್ನ ಕೊಟ್ಟಿರುವಂತದ್ದು. ಸದ್ಯ ತನಿಖೆಯ ಪ್ರಗತಿಯ ಹಂತದಲ್ಲಿ ಮತ್ತೆ ವಿಚಾರಣೆಗೊಳಪಡಿಸೋದು ಅಥವಾ ಈ ಬಗ್ಗೆ ಮತ್ತೊಂದು ತನಿಖೆ ಮಾಡೋದು ಸದ್ಯಕ್ಕೆ ಅದು ಕಾಣ್ತಾ ಇಲ್ಲ. ಆದ್ರೆ ಇವತ್ತು ಕರ್ಕೊಂಡು ಬರುವಂತಹ SIT ತಂಡದಲ್ಲಿ ಮಂಜುನಾಥ್ ಇರ್ತಾರಾ ಇಲ್ವಾ ಅನ್ನೋದು ಬಹಳಷ್ಟು ಕುತೂಹಲಕಾರಿ ಸಂಗತಿ. ಇನ್ ಕೇಸ್ ಅವರು ಇದ್ರೆ ತನಿಖೆ ಯಥಾಸ್ಥಿತಿಯಲ್ಲಿ ಆಗುತ್ತೆ ಅಂತ ಭಾವಿಸಬಹುದು. ಇಲ್ಲದಿದ್ರೆ ಅವರ ವಿರುದ್ಧವೂ ಕೂಡ ತನಿಖೆ ಆರಂಭಗೊಂಡಿದೆ ಅಂತ ನಾವು ಕೂಡ ಭಾವಿಸಬಹುದು. ಆದ್ರೆ ಕಳೆದ ಇಷ್ಟು ದಿನಗಳಿಂದ ಅನಾಮಿಕನನ್ನ ಕರ್ಕೊಂಡು ಹೋಗೋದು, ಮತ್ತೆ ಸ್ಪಾಟ್ಗಳಿಗೆ ಕರ್ಕೊಂಡು ಹೋಗೋದು, ಅಲ್ಲಿಂದ ಕೈ ಹಿಡ್ಕೊಂಡು ಮತ್ತೆ ದಡಕ್ಕೆ ಬರೋದು, ಇಲ್ಲಿಂದ ಬೆಳ್ತಂಗಡಿಯ SIT ಕಚೇರಿಗೆ ಕರ್ಕೊಂಡು ಹೋಗೋದು ಎಲ್ಲವೂ ಕೂಡ ಮಾಡ್ತಾ ಇರುವಂತದ್ದು ಮಂಜುನಾಥ್ ಗೌಡ. ಇವತ್ತು ಅವರು ಯಾವ ರೀತಿಯಾಗಿ ಕೆಲಸ ಮಾಡ್ತಾರೆ ಎಂಬುದರ ಬಗ್ಗೆ ಈಗ ಕುತೂಹಲ